ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. 2025ಕ್ಕೆ ಎಲ್ಲ ಸಿನಿಮಾ ಅಭಿಮಾನಿಗಳಿಗೆ, ಸಿನಿಮಾ ಪ್ರೇಮಿಗಳಿಗೆ ಹಾಗೂ ವಿಶೇಷವಾಗಿ ಕನ್ನಡ ಪಿಕ್ಚರ್ನ ಪ್ರೀತಿಸ್ತಾ ಬೆಂಬಲಿಸುತ್ತಾ ನಾವು ಮಾಡುವಂತಹ ಎಲ್ಲ ಪ್ರಯತ್ನಗಳಿಗೆ ಬೆಂತಡ್ತಿರುವಂತಹ ನಿಮ್ಮೆಲ್ಲರ ಪ್ರೀತಿಗೆ ನಾವೆಲ್ಲರೂ ಚಿರಋಣಿ. ನಮ್ಮ ಎಲ್ಲರ ಸಿಬ್ಬಂದಿಗಳ ಪರವಾಗಿ ನಿಮ್ಮೆಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. 2024ರಲ್ಲಿ ಯಾವ ರೀತಿಯಾಗಿ ನೀವು ಎಲ್ಲ ಸ್ಟಾರ್ಗಳ ಸಿನಿಮಾಗಳನ್ನು, ಎಲ್ಲ ಹೊಸಬರ ಸಿನಿಮಾಗಳನ್ನು ನೋಡಿದ್ರು, ಅದೇ ರೀತಿಯಾಗಿ 2025 ಕೂಡ ನಿಮ್ಮೆಲ್ಲರಿಗೂ ಭರ್ಜರಿ ಮನೋರಂಜನೆ ನೀಡೋದಕ್ಕೆ ಇಡೀ ಇಂಡಸ್ಟ್ರಿ ಕಾಯ್ತಾ ಇದೆ. ಆ ಒಂದು ವಿಚಾರಕ್ಕೆ ನಾವೆಲ್ಲರೂ ಮಾತನಾಡೋದಾದರೆ 2025ರಲ್ಲಿ ಒಂದಷ್ಟು ಸಿನಿಮಾಗಳು ಬಹು ನಿರೀಕ್ಷಿತ ಸಿನಿಮಾಗಳಾಗಿ ಈಗಾಗಲೇ ತಮ್ಮ ಒಂದು ಸುದ್ದಿಯನ್ನು ಮಾಡ್ತಾ ಇದ್ದಾವೆ. ಅದರಲ್ಲಿ ಮೊದಲನೇದಾಗಿ ನಾವು ಮಾತಾಡೋದಾದರೆ ರಿಷಬ್ ಶೆಟ್ಟಿಯವರ ಕಾಂತಾರ ಭಾಗ 1 ಅಂದರೆ ಕಾಂತಾರ ಸಿನಿಮಾ ದೊಡ್ಡ ಮಟ್ಟದ ಸಕ್ಸಸ್ ಕಂಡ ನಂತರ ಕಾಂತಾರ ಪಾರ್ಟ್ 1 ಮಾಡುವಂತಹ ಒಂದು ಸಿದ್ಧತೆಯನ್ನು ಹೊಂಬಾಳೆ ಪ್ರೊಡಕ್ಷನ್ ಜೊತೆಗೆ ಮಾಡಿದಂತಹ ರಿಷಬ್ ಶೆಟ್ಟಿ ಅವರು ಈ ಸಿನಿಮಾವನ್ನು ಬಹುಶಃ 2025 ಅಕ್ಟೋಬರ್ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಬಿಡುಗಡೆ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಸಿನಿಮಾದ ಶೂಟಿಂಗ್ ಭರ್ಜರಿಯಾಗಿ ನಡೀತಾ ಇದೆ. ಅದರ ಜೊತೆಗೆ ರಾಕಿಂಗ್ ಸ್ಟಾರ್ ಯಶ್ ಅವರ ಬಹುನಿರೀಕ್ಷಿತ ಮತ್ತೊಂದು ಸಿನಿಮಾ ಟಾಕ್ಸಿಕ್, ಈ ಸಿನಿಮಾವನ್ನು ಗೀತು ಮೋಹನ್ ದಾಸ್ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ. ವೆಂಕಟ್ ನಾರಾಯಣ ಅವರ ನಿರ್ಮಾಣ, ಬಹುಕೋಟಿ ವೆಚ್ಚದಲ್ಲಿ ಈ ಟಾಕ್ಸಿಕ್ ಅನ್ನುವಂತಹ ಸಿನಿಮಾ ಸಿದ್ಧವಾಗ್ತಿದೆ. ಈಗಾಗಲೇ ಬೆಂಗಳೂರಿನ ಹೊರವಲಯದಲ್ಲಿ ದೊಡ್ಡ ಮಟ್ಟದ ಸೆಟ್ ಹಾಕಿ ಸಿನಿಮಾವನ್ನು ಚಿತ್ರೀಕರಣ ಮಾಡ್ತಿರುವಂತಹ ವಿಚಾರ ನಮ್ಮೆಲ್ಲರಿಗೂ ಗೊತ್ತಿದ್ದು, ಅದರ ಜೊತೆಗೆ ಮುಂಬೈಯಲ್ಲಿ ಕೂಡ ಟಾಕ್ಸಿಕ್ ಸಿನಿಮಾದ ಚಿತ್ರೀಕರಣ ನಡೀತಾ ಇದೆ. ಇದರ ಜೊತೆಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಮತ್ತೊಂದು ಸಿನಿಮಾ ಡೆವಿಲ್ ಕೂಡ 2025ರಲ್ಲಿ ಬಿಡುಗಡೆ ಆಗುವಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ. ಕಾಟೇರ ಸಿನಿಮಾದ ಸಕ್ಸಸ್ ನಂತರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ತೆಗೆದುಕೊಂಡಂತಹ ಒಂದು ದೊಡ್ಡ ಪ್ರಾಜೆಕ್ಟ್ ಅಂದರೆ ಅದು ಡೆವಿಲ್. ಈಗಾಗಲೇ ಡೆವಿಲ್ ಚಿತ್ರದ ಫಸ್ಟ್ ಲುಕ್ ಬಿಡುಗಡೆಯಾಗಿದ್ದು ಸಿನಿಮಾಗಾಗಿ ಬಹಳಷ್ಟು ಜನ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಬಹುಶಃ 2025ರಲ್ಲಿ ಡೆವಿಲ್ ತೆರೆಗೆ ಬರುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ಗೋಲ್ಡನ್ ಸ್ಟಾರ್ ಗಣೇಶ್ ರವರ ಜೊತೆಗೆ ಕನ್ನಡ ಚಿತ್ರರಂಗದ ಹ್ಯಾಂಡ್ಸಮ್ ನಟ, ತುಂಬ ಲವ್ಲಿ ನಟ ರಮೇಶ್ ಅರವಿಂದ್ ಅವರ ಕಾಂಬಿನೇಷನಲ್ಲಿ ಬರ್ತಿರುವಂತಹ ಮತ್ತೊಂದು ಚಿತ್ರ. ಈ ಚಿತ್ರವನ್ನು AR ವಿಖ್ಯಾತ್ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ. ಅಂದುಕೊಂಡಂತಹ ಮತ್ತು ನಮಗೆ ಸಿಕ್ಕಂಥ ಮಾಹಿತಿಯ ಪ್ರಕಾರ ಸಿನಿಮಾ ಆಗಸ್ಟ್ ವೇಳೆಗೆ ಬಿಡುಗಡೆಯಾಗಲಿದೆ. ಇದರ ಜೊತೆಗೆ ಅರ್ಜುನ್ ಜನ್ಯ ಅವರು ಬಹು ನಿರೀಕ್ಷಿತವಾಗಿ ಅಂದರೆ ಕನ್ನಡದ 3 ಸೂಪರ್ ಸ್ಟಾರ್ಗಳನ್ನು ತೆಗೆದುಕೊಂಡು ಮಾಡ್ತಿರುವಂತಹ ಸಿನಿಮಾ 45, ರಮೇಶ್ ರೆಡ್ಡಿ ಅವರ ನಿರ್ಮಾಣ ಇರುವಂಥ ಈ ಸಿನಿಮಾದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು, ಕರುನಾಡ ಚಕ್ರವರ್ತಿ, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಹಾಗೂ ರಾಜ್ ಬಿ ಶೆಟ್ಟಿ ಅವರು ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದ ಸಿದ್ಧತೆ, ಸಿನಿಮಾದ ಒಂದಷ್ಟು ಮೇಕಿಂಗ್ ವಿಡಿಯೋಗಳನ್ನು ನೋಡಿದಾಗ 45 ಸಿನಿಮಾ ಬಹು ನಿರೀಕ್ಷಿತ ಸಿನಿಮಾವಾಗಿ 2025ಕ್ಕೆ ನಿಮ್ಮೆಲ್ಲರನ್ನ ರಂಜಿಸಲು ಬರ್ತಾ ಇದೆ. ಇದರ ಜೊತೆಗೆ KD ಸಿನಿಮಾ ಸುದ್ದಿ ಮಾಡ್ತಾ ಇದೆ. ಜೋಗಿ ಪ್ರೇಮ್ ಅವರ ನಿರ್ದೇಶನ ಅಂದ ತಕ್ಷಣ ನಾವೆಲ್ಲರೂ ಒಂದು ದೊಡ್ಡ ಮಟ್ಟದ ಸೆನ್ಸೇಷನ್ ಪಾಯಿಂಟ್ ಆಫ್ ವ್ಯೂ ವೇಟ್ ಮಾಡ್ತೀವಿ. ಯಾಕಂದರೆ ಅವರ ಸಿನಿಮಾದ ಮೇಕಿಂಗು, ಅವರ ಸಿನಿಮಾದ ಹಾಡುಗಳು ದೊಡ್ಡ ಮಟ್ಟಕ್ಕೆ ಸುದ್ದಿಯಾಗಿರ್ತವೆ. ಧ್ರುವ ಸರ್ಜಾ ಅವರ ಕೆರಿಯರ್ಗೆ KD ಮತ್ತೊಂದು ಪ್ಲಸ್ ಪಾಯಿಂಟ್ ಆಗೋದರಲ್ಲಿ ಯಾವುದೇ ಥರದ ಡೌಟ್ ಇಲ್ಲ. ಜೊತೆಗೆ ನಾಯಕಿಯಾಗಿ ರೇಷ್ಮಾ ನಾಣಯ್ಯ ಅವರಿದ್ದಾರೆ, ಶಿಲ್ಪಾ ಶೆಟ್ಟಿ ಇದ್ದಾರೆ, ಸಂಜಯ್ ದತ್ ಇದ್ದಾರೆ. ದೊಡ್ಡ ಮಟ್ಟದ ತಾರಾಗಣ KD ಸಿನಿಮಾದಲ್ಲಿ ಇರೋದರಿಂದ 2025ರ ನಿರೀಕ್ಷಿತ ಸಿನಿಮಾಗಳಲ್ಲಿ KD ಕೂಡ ಒಂದು. ಇದರ ಜೊತೆಗೆ ಸ್ಯಾಂಡಲ್ವುಡ್ ಸಲಗ ಭೀಮಾ ವಿಜಯ್ ಕುಮಾರ್ ಅವರ ರಾಚಯ್ಯ ಕೂಡ ಸುದ್ದಿ ಮಾಡ್ತಾ ಇದೆ. ಕಾಟೇರ ನಂತರ ಕಾಟೇರಾದ ರೈಟರ್ ಜಡೇಶ್ ಕುಮಾರ್ ಹಂಪಿ ಅವರು ನಿರ್ದೇಶನ ಮಾಡ್ತಿರುವಂತಹ ರಾಚಯ್ಯ ಅದು ತನ್ನದೇ ಆದಂತಹ ಒಂದು ಹಳ್ಳಿ ಸೊಗಡಿನ ವಿಶೇಷತೆಗೆ ನಾಂದಿಯಾಗಿ ದೊಡ್ಡ ಮಟ್ಟದ ಸುದ್ದಿ ಮಾಡೋದರಲ್ಲಿ ಒಂದು ಹೆಜ್ಜೆ ಮುಂದಿಟ್ಟಿದೆ. ಇನ್ನು ಡಾಲಿ ಧನಂಜಯ್ ಅವರ ಜಿಂಗೋ ಸಿನಿಮಾ ಕೂಡ ಸುದ್ದಿ ಆಗ್ತಿದೆ. ಜಿಂಗೋ ಸಿನಿಮಾಗೆ ಆ್ಯಕ್ಷನ್ ಕಟ್ ಹೇಳ್ತಾ ಇರುವಂಥವ್ರು ಡೇರ್ ಡೆವಿಲ್ ಮುಸ್ತಫಾ ಸಿನಿಮಾವನ್ನು ನಿರ್ದೇಶನ ಮಾಡಿದಂತಹ ಶಶಾಂಕ್ ಸೋಗಲ್ ಅವರು. ಶಶಾಂಕ್ ಸೋಗಲ್ ಅವರಿಗೆ ಡಾಲಿ ಅವ್ರನ್ನ ಕಂಡ್ರೆ ತುಂಬ ಪ್ರೀತಿ. ಡಾಲಿ ಅವ್ರ ಮೇಲೆ ಮಾಡಿದಂತಹ ಈ ಕತೆ ಜಿಂಗೋದ ಫಸ್ಟ್ ಲುಕ್ಕಲ್ಲಿ ನಮ್ಮೆಲ್ಲರಿಗೂ ಕಣ್ಮುಂದೆ ಬರುತ್ತೆ. ಜಿಂಗೋ ತನ್ನ ಮೇಕಿಂಗಿಂದ ಗ್ಯಾರಂಟಿ ಸುದ್ದಿ ಮಾಡುತ್ತೆ. ಅದರ ಜೊತೆಗೆ ಪ್ರಜ್ವಲ್ ದೇವರಾಜ್ ಅವರ ಕರಾವಳಿ, ಯಾವಾಗ ಕರಾವಳಿ ಚಿತ್ರದ ನಾಯಕ ಪ್ರಜ್ವಲ್ ದೇವರಾಜ್ ಅಂತ ಕನ್ಫರ್ಮ್ ಆಯಿತು, ಸಿನಿಮಾಗೆ ಸಂಬಂಧಪಟ್ಟಂಥ ಒಂದಷ್ಟು ಎಕ್ಸ್ಕ್ಲೂಸಿವ್ ಆದಂತಹ ಪೋಸ್ಟ್ಗಳು ಹಾಗೂ ಸಿನಿಮಾಗೆ ಸಂಬಂಧಪಟ್ಟಂಥ ಗ್ಲಿಮ್ಸ್ಗಳನ್ನು ನೋಡಿದಾಗ ಕರಾವಳಿ ಬೇರೆ ತರಹದ ಜಾನರ್ ಸಿನಿಮಾ ಅನ್ನುವಂಥದ್ದು ಕಣ್ಮುಂದೆ ಬರ್ತಿದೆ. ಪ್ರಜ್ವಲ್ ದೇವರಾಜ್ ಅವರ ಸಿನಿ ಕೆರಿಯರ್ಗೆ ಈ ಕರಾವಳಿ ಅನ್ನುವಂಥದ್ದು ದೊಡ್ಡ ಮಟ್ಟದ ಪ್ಲಸ್ ಆಗುತ್ತೆ. ಅದರ ಜೊತೆಗೆ ಯೋಗರಾಜ್ ಭಟ್ ಅವರು ಆ್ಯಕ್ಷನ್ ಕಟ್ ಹೇಳ್ತಿರುವಂತಹ, ಈ ಕೃಷ್ಣಪ್ಪ ಅವರು ನಿರ್ಮಾಣ ಮಾಡ್ತಿರುವಂತಹ ಮನದ ಕಡಲು ಕೂಡ 2025ರಲ್ಲಿ ತೆರೆಗೆ ಬರುವಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ. ಇತ್ತೀಚೆಗೆ ನಡೆದಂತಹ ಒಂದು ಪ್ರೆಸ್ ಮೀಟಲ್ಲಿ ಒಂದು ಅತ್ಯಂತ ಅದ್ಭುತವಾದಂಥ ಹಾಡನ್ನು ಲಾಂಚ್ ಮಾಡಿದರು. ಆ ಹಾಡನ್ನು ಹಾಡಿದಂಥವರು ಸಂಚಿತ್ ಹೆಗಡೆಯವರು. ಯೋಗರಾಜ್ ಭಟ್ ಅವರ ಮತ್ತೊಂದು ರೊಮ್ಯಾಂಟಿಕ್ ಸಿನಿಮಾ ನೋಡೋದಕ್ಕೆ ಎಲ್ಲ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಅದರ ಜೊತೆಗೆ ಹೊಂದಿಸಿ ಬರೆಯಿರಿ ಅನ್ನುವಂತಹ ಸಿನಿಮಾ ಮಾಡಿದಂತಹ ರಾಮೇನಹಳ್ಳಿ ಜಗನ್ನಾಥ್ ಅವರು ನಿರ್ದೇಶನ ಮಾಡ್ತಿರುವಂತಹ ತೀರ್ಥರೂಪ ತಂದೆಯವರಿಗೆ ಅನ್ನುವಂತಹ ಒಂದು ಸಿನಿಮಾ ತುಂಬ ಸೆನ್ಸಿಬಲ್ ಆದಂತಹ ಟೈಟ್ಲ್ ಇರುವಂತಹ ಸಿನಿಮಾ, ಅದು ಕೂಡ 2025ರಲ್ಲಿ
ತೆರೆಗೆ ಬರುವಂತಹ ಸಾಧ್ಯತೆ ಇದೆ. ಇದರ ಜೊತೆಗೆ ಮತ್ತೊಂದು ಸಿನಿಮಾ ರಮೇಶ್ ಅರವಿಂದ್ ಅವರ ದೈಜಿ ಅನ್ನುವಂತಹ ಸಿನಿಮಾ. ರಮೇಶ್ ಅರವಿಂದ್ ಅವರ 106ನೇ ಸಿನಿಮಾ ದೈಜಿ ಆಗಿದ್ದು, ಸಿನಿಮಾಗೆ ಆ್ಯಕ್ಷನ್ ಕಟ್ ಹೇಳ್ತಾ ಇರುವಂಥವ್ರು ಆಕಾಶ್ ಶ್ರೀವತ್ಸ ಅವರು. ಇದು ಒಂದು ಹಾರರ್ ಜಾನರ್ನ ಕಥೆಯಾಗಿದೆ. ಹಾಗಿದ್ರೆ ವೀಕ್ಷಕರೇ, 2025ರಲ್ಲಿ ಈ ಎಲ್ಲ ಸಿನಿಮಾಗಳ ಜೊತೆಗೆ ಇನ್ನಷ್ಟು ಬಹಳಷ್ಟು ಸಿನಿಮಾಗಳು ಬಿಡುಗಡೆಗೆ ರೆಡಿ ಆಗ್ತಿದ್ದಾವೆ. 2024ರಲ್ಲಿ ಯಾವ ರೀತಿಯಾಗಿ ಕನ್ನಡದ ಎಲ್ಲ ಅಭಿಮಾನಿಗಳು ಕನ್ನಡ ಚಿತ್ರರಂಗಕ್ಕಾಗಿ, ಕನ್ನಡ ಸಿನಿಮಾಗಳಿಗಾಗಿ ನೀವೆಲ್ಲರೂ ಕೈ ಜೋಡಿಸಿದಿರೋ, ಅದೇ ರೀತಿಯಾಗಿ 2025ರಲ್ಲಿ ಬರುವಂತಹ ಪ್ರತಿಯೊಂದು ಒಳ್ಳೆಯ ಸಿನಿಮಾವನ್ನು ನೀವು ಚಿತ್ರಮಂದಿರಕ್ಕೆ ಹೋಗಿ ನೋಡಿ, ಸಿನಿಮಾಗಳನ್ನು ಬೆಳೆಸಿ, ಸಿನಿಮಾಗಳನ್ನು ಗೌರವಿಸಬೇಕು ಅನ್ನುವಂತಹ ಮಾತಿನೊಂದಿಗೆ ಈ ಒಂದು ಸಂಚಿಕೆಯನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್.